ಸಕ್ಕರೆ ನಾಡು ಮಂಡ್ಯದಲ್ಲಿ ಇವತ್ತು ಕಾಟೇರಿ ಸಿನಿಮಾದ ಅದ್ದೂರಿ ಪ್ರೀ ರಿಲೀಸ್ ಇವೆಂಟ್ ನಡೀತಾ ಇರ್ತಕ್ಕಂಥದ್ದು. ಸೊ ಈ ಬಗ್ಗೆ ಮಾತಾಡ್ಲಿಕ್ಕೆ ಕಾಟೇರಿ ಸಿನಿಮಾದ ಡೈಲಾಗ್ ರೈಟರ್ ಮಾಸ್ತಿ ಅವರಿದ್ದಾರೆ, ಜೊತೆಗೆ ಕಥೆಗಾರ ಜಡೇಶ್ ಅವರಿದ್ದಾರೆ. ಸೊ ಇಬ್ರು ಮಾತಾಡ್ತಾನ. ಸರ್, ಸಹಜವಾಗಿ ಬೇರೆ ಬೇರೆ ಕಡೆ ಇವೆಂಟ್ ಅಲ್ಲಿ ಹೋಗ್ತಾ ಇರ್ತೀವಿ, ಸ್ಪೆಷಲಿ ಇವತ್ತು ಮಂಡ್ಯದಲ್ಲಿ ಆಗ್ತಾ ಇರುವಂತ ಇವೆಂಟ್ ಕಾಟೇರದ ಕುತೂಹಲ ತಂಡದ ಭಾಗ ಆಗಿ ನಿಮ್ಗೆ ಹೇಗಿದೆ ಅನ್ನಿಸ್ತಾ ಇದೆ? ಸೇಮ್ ಎಲ್ಲ ಸೇರಿದ್ದೀವಿ. ಅದು ದರ್ಶನ್ ಸಾರು ಮತ್ತೆ ರಾಕ್ಲೈನ್ ಸಾರು ಒಂದು ಇನ್ವೈಟ್ ಮಾಡಿದ್ದಾರೆ. ಇಡೀ ಮಂಡ್ಯ ಜನತೆ ಆಲ್ರೆಡಿ ಕ್ರೀಡಾಂಗಣದಲ್ಲಿ ಸೇರಿದ್ದಾರೆ. ಸೊ ಇದೊಂದು ಹರ್ಷ. ಮತ್ತೆ ಬುಕ್ಕಿಂಗ್ಸ್ ಓಪನ್ ಆಗಿದೆ, ಎಲ್ಲ ಕಡೆ ಚೆನ್ನಾಗಿ ಆಗ್ತಾ ಇದೆ, ನೋಡ್ಬೇಕು. ಸರ್, ಅದೇ ಪ್ರತಿ ಸಾರಿ ಮಾತಾಡ್ತೀವಿ, ಡೈಲಾಗ್ನ ನೀವು ಹೇಳೋ ಹಾಗಿಲ್ಲ, ರಿವೀಲ್ ಮಾಡೋ ಹಾಗಿಲ್ಲ, ಆದ್ರೂ ಕುತೂಹಲ ಇದ್ದೇ ಇದೆ. ನಿಮ್ಮ ಡೈಲಾಗ್ ಅಂದ್ರೇನೆ ಬೇರೆ ಒಂದು ಕುತೂಹಲ ಇರುತ್ತೆ. ಸೊ ಇನ್ನೇನು ಕೆಲವೇ ದಿನಗಳ ಕೌಂಟ್ ಡೌನ್ ಶುರು ಆಗಿರ್ತಕ್ಕಂಥ ಅಭಿಮಾನಿಗಳಿಗೆ ಎಷ್ಟರ ಮಟ್ಟಿಗೆ ಅದು ಖುಷಿ ಕೊಡ್ಬೋದು, ಹಬ್ಬ ಮಾಡಿಸ್ಬೋದು ಅನ್ನೋದು? ಸರ್, ನಾನು ಮೊದಲಿಂದನೂ ಹೇಳ್ತಾ ಬಂದಿದ್ದೀನಿ, ಅವರ ಏನು ನಿರೀಕ್ಷೆ ಇದೆ ಆ ನಿರೀಕ್ಷೆನ ಮೀರಿ ಸಿನಿಮಾ ಇದೆ. ಮತ್ತೆ ಇವತ್ತು ರೈತರ ದಿನಾಚರಣೆ. ಸೊ ನಮ್ಗೆ ಅನ್ನ ಕೊಡೋನ್ ರೈತ, ಅವ್ರಿಗೊಂದು ಡೆಡಿಕೇಟ್ ಮಾಡ್ತಾ ಇದೀವಿ ಈ ಸಾಂಗ್ನ. ಸೊ ನೋಡ್ಬೇಕು, ಜನ ಎಲ್ಲ ಸೇರಿದ್ದಾರೆ, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಗುತ್ತೆ. ಇನ್ನೇನು ನೀವು ಹೇಳ್ದಂಗೆ ಇನ್ನೊಂದು 4 ದಿನಕ್ಕೆ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಎಲ್ಲ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಸರ್, ಜಡೇಶ್ ಅವರು ಸಹಜವಾಗಿ ಒಂದು ಕತೆ ಬಗ್ಗೆ ಕುತೂಹಲ ಇತ್ತು, ಅದಕ್ಕೆ ಒಂದಿಷ್ಟು ಅಂಶಗಳು ಈಗ ಪೂರಕವಾಗಿ ಸಿಗ್ತಾ ಇರ್ತಕ್ಕಂಥದ್ದು, ರೈತರ ಕತೆ ಆಗುತ್ತೆ ಅನ್ನುವಂಥದ್ದು. ಸೊ ಹೇಗೆ ಕತೆ ಹುಟ್ಟಿದ್ದು, ಹೇಗೆ, ಎಲ್ಲಿ ಅಂತ? ಇದು ಕತೆ ಹುಟ್ಟಿದ್ದು ನಾವು ಓದಿ ತಿಳಿದ ವಿಚಾರ ಇಟ್ಕೊಂಡೇ ಮಾಡಿದ್ವಿ, ಒಂದು ಕಾಯ್ದೆ ಇಟ್ಕೊಂಡು ಮಾಡಿರುವಂಥದ್ದು. ಸೊ ಇಲ್ಲಿ ಹುಬ್ಳಿಯಲ್ಲಿ ಟ್ರೈಲರ್ ಲಾಂಚ್ ಮಾಡಿದ್ವಿ. ಮಂಡ್ಯದಲ್ಲಿ ರೈತರ ದಿನದಲ್ಲೇ ನಾವು ರೈತರ ಸಾಂಗ್ ಲಾಂಚ್ ಮಾಡ್ತಾರೆ, ತುಂಬ ಖುಷಿ ಇದೆ ಅದು ಮಂಡ್ಯ ಜನತೆಯಲ್ಲಿ. ಸೊ ಎಲ್ಲ ಒಳ್ಳೇದಾಗಲಿ. 29th ರಿಲೀಸ್ ಆಗ್ತಾ ಇದೆ ಸಿನಿಮಾ, ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ.